ಪೊಲೀಸ್ ಸ್ಟೇಷನ್ ಅವ್ರು ಯಾರು ನಮ್ಮನ್ನ ಅರೆಸ್ಟ್ ಮಾಡಿರ್ತಾರೋ ಅವ್ರ ತಗೊಂಡೋಗಿ ಜಡ್ಜ್ ಮುಂದೆ ನಿಲ್ಲಿಸಿದ ಮೇಲೆ ಅಲ್ಲಿಗಷ್ಟೇ, ಆಮೇಲೆ ನಮ್ಗೆ ಬೇಲ್ ಸಿಗ್ಲಿ ಬಿಡ್ಲಿ ಪೊಲೀಸರು ನಮಗೂ ಸಂಬಂಧ ಇಲ್ಲ. ಜಡ್ಜ್ ಏನ್ ಮಾಡ್ತಾನೆ ಎಲ್ಲ ನೋಡಿ, ಇಲ್ಲ ಬೇಲ್ ಕೊಡಬಹುದಾ, ಇಂಟರಿಮ್ ಬೇಲು ಅಥವಾ ರೆಗ್ಯುಲರ್ ಬೇಲ್ ಅಂತ ಇರುತ್ತೆ. ಇಂಟರಿಮ್ ಬೇಲ್ ಅಂದ್ರೆ ಇವಾಗ ಕೊಟ್ಟು ಮತ್ತೆ ನಾಳೆ ವಿಚಾರಣೆ ಅಬ್ಜೆಕ್ಷನ್ಸ್ ಎಲ್ಲ ಕೇಳ್ಕೊಂಡು ಮಾಡುವಂಥದ್ದು. ರೆಗ್ಯುಲರ್ ಬೇಲ್ ಅಂದ್ರೆ ಏನಿಲ್ಲ, ಆವಾಗಲೇ ಎಲ್ಲ ಪ್ರೊಸೀಜರ್ ಕ್ಲಿಯರ್ ಮಾಡಿ ಕೋರ್ಟ್ ಸಾಮಾನ್ಯವಾಗಿ ಹಗಲೊತ್ತು ಆಫೀಸಲ್ಲಿ ನಡೆಯುವಂಥ ಕೋರ್ಟಲ್ಲಿ ನಡೆಯುವಂಥದ್ದೆಲ್ಲ ರೆಗ್ಯುಲರ್ ಬೇಲ್ ಆಗುತ್ತೆ. ಮನೆಗೆ ಕೊಡುವಂಥದ್ದು ಇಂಟರಿಮ್ ಆಗುತ್ತೆ. ಮಾರನೇ ದಿವಸ ಹೋಗಿ ಮಧ್ಯಂತರ ಜಾಮೀನು, ಮಾರನೇ ದಿವಸ ಹೋಗಿ ಅವರು ಟಿಪಿದೆಲ್ಲ ಹಾಕ್ಸ್ಕೊಂಡು ಮಾಡ್ತಾರೆ. ಬೇಲ್ ಆಯ್ತಾ, ಪೊಲೀಸರು ಮುಂದೆನೆ ನಾವು ಎದೆ ಉಬ್ಬಿಸ್ಕೊಂಡು ಆಚೆಗೆ ಬರ್ಬೋದು, ಪಕ್ಕದಲ್ಲೇ ಬರ್ಬೋದು. ಪೊಲೀಸರು ನಮ್ಮನ್ನು ಮುಟ್ಟೋ ಹಂಗಿಲ್ಲ, ಹೇಳ್ಕೊಂಡು ಹೋಗೋ ಹಂಗಿಲ್ಲ. ನಮ್ಮನ್ನು ಪೊಲೀಸ್ ಹೊಡೆದಿದ್ರು ಅಂತ ಹೇಳಿದ್ರೆ ಏನಾದ್ರು ಮಾಡ್ಕೊಳಕ್ಕಾಗುತ್ತಾ? ಪೊಲೀಸರು ನಮ್ಮನ್ನು ಮತ್ತೆ ಎತ್ತಾಕೊಂಡು ಹೋಗಿ ಎಲ್ಲರೂ ಫಿಟ್ ಮಾಡಕ್ಕಾಗುತ್ತಾ? ಅಲ್ಲ ನಮ್ಮನ್ನು ರಿಪೇರಿ ಮಾಡಕ್ಕಾಗುತ್ತಾ? ಆಗಲ್ವಲ್ಲ. ಎರಡನೇದು ಹೋಗ್ಲಿ ಜುಡಿಷಿಯಲ್ ಕಸ್ಟಡಿಗೆ, ಅವ್ರು ಕೇಳಿದಂಗೆ ಜುಡಿಷಿಯಲ್ ಕಸ್ಟಡಿ ಕೊಟ್ರು. ಜುಡಿಷಿಯಲ್ ಕಸ್ಟಡಿ ಅಂದ್ರೆ ಎಲ್ಲಿ ಕರ್ಕೊಂಡು ಹೋಗ್ತಾರೆ? ಜೈಲಿಗೆ. ಬೆಂಗಳೂರಲ್ಲಿ ಭಾರತ್ ನಗರಕ್ಕೆ. ಅಲ್ಲೂ ಅಷ್ಟೇ ಮಾನ ಮರ್ಯಾದೆಯಿಂದ ನಮ್ಮನ್ನ ಅದೇ ಗಾಡಿ ಕೂರಿಸ್ಕೊಂಡು ಅಲ್ಲಿ ಹೋಗಿ ಜೈಲ್ಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಮಧ್ಯದಲ್ಲಿ ಎಲ್ಲೂ ನಮ್ಮನ್ನು ಎತ್ತೋದು, ಹೊಡೆಯೋದು, ಆಚೆಗೆ ಹೇಳ್ಕೊಳ್ಳೋದು ಯಾವ ಮಾಡಕ್ ಆಗೋದಿಲ್ಲ. ಒಂದು ಸಲ ಜಡ್ಜ್ ಮುಂದೆ ಪ್ರೆಸೆಂಟ್ ಮಾಡಿದ್ಮೇಲೆ ಅವರಿಗೆ ನಮ್ಮ ಮೇಲೆ ಇರುವಂತ ಅಧಿಕಾರ, ದರ್ಪ, ದೌರ್ಜನ್ಯ ಎಲ್ಲಕ್ಕೂ ಕೊನೆ ಇಟ್ಟ ಹಾಗೆ. ಹಾಗಾಗಿ ಯಾವುದೇ ಸಂದರ್ಭದಲ್ಲಿ ಪೊಲೀಸರು ನಿಮ್ಮನ್ನ ಅವಾಚ್ಯ ಶಬ್ದಗಳಿಂದ ಬೈದಿದ್ರೆ, ಹೊಡೆದಿದ್ರೆ, ನೇರವಾಗಿ ಜಡ್ಜ್ ನಿಮ್ಮನ್ನ ಹೊಡೆದ್ರ ಬೈದ್ರ ಅಂದಾಗ ನೇರವಾಗಿ ಹೌದು ಸ್ವಾಮಿ ಇವ್ರು ಹೀಗೆ ಮಾಡಿದ್ರು ನನಗೆ ಅಂತ ಹೇಳ್ಬೇಕು. ಗೊತ್ತಾಯ್ತಣ್ಣ? ನಮ್ಮವ್ರು ಹೇಳ್ಬೇಕು, ಬೇರೆಯವರು ನೀವ್ಯಾರು ಹೋಗೋದ್ ಬೇಡ. ಮತ್ತೆ ಯಾರೋ ಹೋದಾಗ ಅವ್ರು ನಾವ್ ಹೇಳ್ಬೇಕು, ಭಯ ಪಡದೆ ಹೇಳು, ಅಲ್ಲಿ ಯಾರು ಇರೋದಿಲ್ಲ, ನಮ್ಗೇನು ಆಗೋದಿಲ್ಲ, ಯಾವ ಪೊಲೀಸ್ ಅವರು ನಮ್ಮನ್ನೇನು ಇಟ್ಕೊಳಕ್ ಆಗೋದಿಲ್ಲ ಆ ಟೈಮಲ್ಲಿ ಅಂತ. ಜುಡಿಷಿಯಲ್ ಕಸ್ಟಡಿ ಕೊಟ್ಟಾಗ ಪೊಲೀಸರು ಪಾತ್ರ ಮುಗಿತು, ಬೇಲ್ ಆಯ್ತು ಅಂದ್ರೆ ಅಂತೂ ನಾವು ಪಾತ್ರ ಇನ್ನೂ ಮುಗಿದೇ ಹೋಯ್ತು. ಹಾಗಾಗಿ ನಮ್ಮ ಮೇಲೆ ಹೊಡೆದಾಗ ನಾವ್ ಹೇಳ್ದೆ ಇದ್ರೆ ಅವ್ರ ಮೇಲೆ ಶಿಕ್ಷೆ ಆಗಲ್ಲ. ನಾವಲ್ಲಿ ಮಾರತ್ತಳ್ಳಿ ಯಾವ್ದು HL ಆದಾಗ ಹೇಳಿ DCPಗೆ ಎನ್ಕ್ವೈರಿ ಆರ್ಡರ್ ಮಾಡೋದು ಜಡ್ಜು. ಅಲ್ಲಿ ಯಾರು ರೋನಾಲ್ಡು, ರಘು ಅವ್ರಿಗೆಲ್ಲ ಹೊಡೆದಾಗ, ಹಾಗಾಗಿ ಅಲ್ಲಿ ಹೇಳಿದಕ್ಕಾಯ್ತು. ಮೊನ್ನೆ ಅಲ್ಲೆಲ್ಲ ಹೊಡೆದ್ಬಿಟ್ರು ನೆಲಮಂಗಲದಲ್ಲಿ, ಅವ್ರು ಹೇಳಲೇ ಇಲ್ಲ. ಆ 3 ಜನ ಯಾರು ಅರೆಸ್ಟ್ ಮಾಡ್ಕೊಂಡು ಹೋಗಿದ್ರು ಅವ್ರು ಬೇಲ್ ಆಯ್ತು, ಮಿಕ್ಕವ್ರಿಗೆ ಆಗ್ಲಿಲ್ಲ, ಅವರು ಹೇಳಿಲ್ಲ. ಇವ್ರಿಗೆ 6 ಜನ ಯಾರು ಜೈಲಿಗೆ ಹೋಗಿದ್ರು ರಘು ಜೊತೆಯಾಗಿ, ಆ ಜಡ್ಜು ಅದೇನೋ ಏನಾಗಿತ್ತೋ ಗೊತ್ತಿಲ್ಲ, ಅವ್ರು ಕೇಳಲೇ ಇಲ್ವಂತೆ ನಿಮ್ಗೆ ಹೊಡೆದ್ರು ಅಂತ. ಹೊಡೆದಿಲ್ಲ, ಇವ್ರು ಹೇಳಿಲ್ಲ ಅಂತ ಅನ್ಕೊಂಡ್ಬಿಡ್ತಾರೆ. ಇಲ್ಲ, ಅಂತ ಟೈಮಲ್ಲಿ ನಾವು